NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ತಾಳಿಕೋಟೆ ಪಟ್ಟಣದ ಸಮೀಪ ಡೋಣಿ ನದಿಗೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾಗಿರುವ ಸೇತುವೆ ಮೇಲೆ ತಾತ್ಕಾಲಿಕವಾಗಿ ಸಂಚರಿಸುತ್ತಿರುವ ವಾಹನಗಳು. ತಾಳಿಕೋಟೆ ಪಟ್ಟಣದಲ್ಲಿ ಹಾಯ್ದು ಹೋಗಿರುವ ರಾಜ್ಯ ಹೆದ್ದಾರಿ ಬಿಜ್ಜಳ ರಸ್ತೆಯಲ್ಲಿರುವ ಡೋಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಎರಡನೇ ಮೇಲ್ಸೇತುವೆಯ ಒಂದು ಭಾಗ ಶಿಥಿಲವಾಗಿದ್ದು ವಾಹನ ಸಂಚಾರರು ನಿಷೇಧಿಸಿ 2 ವರ್ಷ ಕಳೆದರೂ ದುರಸ್ತಿ ಭಾಗ್ಯ ಕಾಣದಿದ್ದರಿಂದ ರಸ್ತೆ ಸಂಚಾರವೇ ಸ್ಥಗಿತಗೊಳ್ಳುವ ಆತಂಕದಲ್ಲಿ ಜನತೆ ಇದ್ದಾರೆ. ಪಟ್ಟಣದ ಬಳಿಯ ಡೋಣಿ ನದಿ ಸೇತುವೆ ವಿಜಯಪುರ, ಮುದ್ದೇಬಿಹಾಳ, ಬಾಗಲಕೋಟೆ, ಹುನಗುಂದ ಸೇರಿದಂತೆ ಪ್ರಮುಖ ಪಟ್ಟಣಗಳನ್ನು ಕಲಬುರಗಿ, ಬೀದರ್, ರಾಯಚೂರು, ಲಿಂಗಸೂರುಗಳತ್ತ ಪಯಣಿಸಲು ಸಂಪರ್ಕ ಸೇತುವೆಯಾಗಿದೆ. ಡೋಣಿ ನದಿ ಮೇಲ್ಮಟ್ಟದ ಸೇತುವೆಯ ಒಂದು ಭಾಗ ಶಿಥಿಲವಾಗಿ ಮುರಿದು ಬೀಳುವ ಹಂತ ತಲುಪಿದ್ದರಿಂದ ಅದಕ್ಕೆ ಸಮಾಂತರವಾಗಿ ಕೆಳಮಟ್ಟದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಕಮಾನು ಸೇತುವೆಯನ್ನು ಬಳಸಿಕೊಂಡು ಎಡಬಲಗಳಲ್ಲಿ 2 ಕೋಟಿ ವೆಚ್ಚದಲ್ಲಿ ರಸ್ತೆ ದುರಸ್ತಿ ಮಾಡಿಸಿದ ಲೋಕೋಪಯೋಗಿ ಇಲಾಖೆ ವಾಹನ ಸಂಚಾರಕ್ಕೆ ಕಳೆದ ವರ್ಷ ಅನುವು ಮಾಡಿಕೊಟ್ಟಿದೆ. ಈ ವರ್ಷ ಜುಲೈ ಕಳೆಯುತ್ತಿದ್ದರೂ ವಾಹನದ ಸ್ಥಿತಿ ಇಲ್ಲ, ಪ್ರವಾಹದ ಸ್ಥಿತಿ ಇಲ್ಲ. ಕಳೆದ ವರ್ಷ ಈ ಸಮಯದಲ್ಲಿ 2 ಬಾರಿ ಪ್ರವಾಹದಿಂದ ರಸ್ತೆ ಸಂಚಾರ ವಾರಕ್ಕೂ ಅಧಿಕ ಕಾಲ ಸ್ಥಗಿತವಾಗಿತ್ತು. ಮಧ್ಯೆ ಮಧ್ಯೆ ಕೂಡ ದಿನ ಬಿಟ್ಟು ದಿನ ಪ್ರವಾಹದಿಂದ ರಸ್ತೆ ಸಂಚಾರ ಸ್ಥಗಿತವಾಗುತ್ತಲೇ ಬಂದಿತ್ತು. ರಸ್ತೆ ಸಂಚಾರ ನಿಷೇಧಿಸಲಾಗಿರುವ ವಿಜಯಪುರ ರಸ್ತೆಯಲ್ಲಿನ ಡೋಣಿ ಮೇಲ್ಸೇತುವೆ ರಾಜ್ಯ ಹೆದ್ದಾರಿಯು 1994ರಿಂದ ಸುಮಾರು 9 ವರ್ಷ ಸೇತುವೆ ನಿರ್ಮಾಣ ಕಾರ್ಯ ನಡೆದಿತ್ತು. ಸೇತುವೆಯ ಬಳಿಕ ಅವಧಿ ತಜ್ಞರ ಪ್ರಕಾರ 120 ವರ್ಷಗಳು. ಆದರೆ 25 ವರ್ಷದಲ್ಲಿಯೇ ಈಗಾಗಲೇ 1 ಬಾರಿ ದುರಸ್ತಿ ಕಂಡ ಈ ಸೇತುವೆ ಈಗ ಮತ್ತೆ ಶಿಥಿಲಗೊಂಡಿದ್ದರಿಂದ ತಜ್ಞರು ರಸ್ತೆ ಸಂಚಾರವನ್ನೇ ತಡೆ ಹಿಡಿದಿದ್ದಾರೆ.